ರೈತರಿಗೆ ಸುವರ್ಣ ಅವಕಾಶ, ಕಟಾವು ಯಂತ್ರ ಖರೀದಿಗೆ ಭಾರಿ ಅನುದಾನ, ಸರ್ಕಾರದಿಂದ ಭರ್ಜರಿ ಸಬ್ಸಿಡಿ. ನಮಸ್ಕಾರ ಸ್ನೇಹಿತರೆ, ಇಂದು ದೇಶದ ಅನ್ನದಾತರಿಗೆ ಅತ್ಯಂತ ಸಂತಸದ ಸುದ್ದಿ ಹೊರಬಂದಿದೆ. ಕೃಷಿಯಲ್ಲಿ ದಿನದಿಂದ ದಿನಕ್ಕೆ ಕಾರ್ಮಿಕರ ಕೊರತೆ ಹೆಚ್ಚಾಗುತ್ತಿದ್ದು, ಕಟಾವು ಸಮಯದಲ್ಲಿ ಕಾರ್ಮಿಕರು ಸಿಗದೇ ಇರುವ ಕಾರಣ ರೈತರು ಬೆಳೆಯ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಪರಿಹಾರವಾಗಿ ಸರ್ಕಾರ ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಕಟಾವು ಯಂತ್ರ ಖರೀದಿಸಲು ಭಾರಿ ಅನುದಾನ ನೀಡುತ್ತಿದೆ. ಈ ವರದಿಯ ಪ್ರಕಾರ ಸಾಮಾನ್ಯ ವರ್ಗದ ರೈತರಿಗೆ ಯಂತ್ರದ ವೆಚ್ಚದಲ್ಲಿ 50% ಗರಿಷ್ಠ ಮಟ್ಟದಲ್ಲಿ 40 ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡುತ್ತಿದೆ. ಎಸ್ಸಿ, ಎಸ್ಟಿ ರೈತರು, ಎಫ್ಪಿಒಗಳು ಹಾಗೂ ಕೆಲವು ನೋಂದಾಯಿತ ಕೃಷಿ ಸಂಘಗಳಿಗೂ ಪ್ರತ್ಯೇಕ ನಿಯಮಗಳಡಿ ನೆರವು ಲಭ್ಯವಿದೆ. ಹಾಗಾದರೆ ಈ ಯೋಜನೆಯ ಸಂಪೂರ್ಣ ಮಾಹಿತಿ ಏನು, ಯಾರು ಅರ್ಜಿ ಸಲ್ಲಿಸಬಹುದು, ಯಾವ ದಾಖಲೆಗಳು ಬೇಕು ಮತ್ತು ಹೇಗೆ ಅರ್ಜಿ ಹಾಕಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಇಂದಿನ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಅನಿವಾರ್ಯವಾಗಿದೆ. ಹಿಂದೆ 1 ಎಕರೆ ಬೆಳೆ ಕಟಾವು ಮಾಡಲು 10 ಕಾರ್ಮಿಕರು ಬೇಕಾಗುತ್ತಿದ್ದರು. ಆದರೆ ಈಗ ಕಾರ್ಮಿಕರ ಕೊರತೆ ಮತ್ತು ಕೂಲಿ ವೆಚ್ಚದಲ್ಲಿ ಹೆಚ್ಚುತ್ತಿರುವ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಟಾವು ಯಂತ್ರ ಇದ್ದರೆ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಪ್ರಮಾಣದ ಬೆಳೆ ಕಟಾವು ಕೂಡ ಮಾಡಬಹುದು. ಇದರಿಂದ ಸಮಯ ಕೂಡ ಉಳಿಯುತ್ತದೆ, ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಮಳೆ ಅಥವಾ ವಿಳಂಬದಿಂದ ಉಂಟಾಗುವ ಬೆಳೆ ನಷ್ಟವನ್ನು ಕೂಡ ತಪ್ಪಿಸಬಹುದು ಎಂದು ಸರ್ಕಾರ ಈ ಅನುದಾನವನ್ನು ಬಿಡುಗಡೆ ಮಾಡಿದೆ. ಮತ್ತು ಇದರ ಜೊತೆಗೆ ಅನೇಕ ಹಾರ್ವೆಸ್ಟರ್ಗಳು ಬೆಳೆ ಕತ್ತರಿಸುವುದು, ಕಾಡು ಬೇರ್ಪಡಿಸುವುದು ಹಾಗೂ ಸ್ವಚ್ಛಗೊಳಿಸುವ ಕೆಲಸವನ್ನು ಒಂದೇ ವೇಳೆ ಮಾಡುತ್ತಿರುವುದರಿಂದ ರೈತರಿಗೆ ಶ್ರಮ ಕೂಡ ಇದು ಕಡಿಮೆಯಾಗುತ್ತಿದೆ. ಸರ್ಕಾರದಿಂದ ಈ ಅನುದಾನ ಏಕೆ ನೀಡುತ್ತಿದೆ ಎಂದು ಹೇಳುವುದಾದರೆ, ಕೃಷಿಯನ್ನು ಆಧುನಿಕಗೊಳಿಸುವ ಉದ್ದೇಶದಿಂದ ಸರ್ಕಾರ ಕೃಷಿ ಯಾಂತ್ರೀಕರಣಕ್ಕೆ ಉತ್ತೇಜನ ನೀಡುತ್ತಿದೆ. ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗಬೇಕು, ರೈತರಿಗೆ ಆದಾಯ ಹೆಚ್ಚಾಗಬೇಕು, ಕಾರ್ಮಿಕರ ಮೇಲಿನ ಅವಲಂಬನೆ ಕೂಡ ಕಡಿಮೆಯಾಗಬೇಕು, ಕೃಷಿ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಬೇಕು ಎಂದು ಸರ್ಕಾರವು ಈ ಉದ್ದೇಶದಿಂದಲೇ ಕಟಾವು ಯಂತ್ರ ಸೇರಿದಂತೆ ಹಲವು ಕೃಷಿ ಯಂತ್ರಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ. ಸ್ನೇಹಿತರೆ, ಯಾರಿಗೆಲ್ಲ ಈ ಅನುದಾನವು ಸಿಗುತ್ತದೆ, ಯಾರೆಲ್ಲ ಅರ್ಜಿ ಹಾಕಬಹುದು ಮತ್ತು ಎಲ್ಲಿ ಅರ್ಜಿ ಹಾಕಬೇಕು ಎಂದು ಹೇಳುವುದಾದರೆ, ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಅರ್ಹ ರೈತರು ಅರ್ಜಿ ಸಲ್ಲಿಸಬಹುದು ಹಾಗೂ ಸಾಮಾನ್ಯ ವರ್ಗದ ರೈತರು ಕೂಡ ಅರ್ಜಿ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ರೈತರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ರೈತ ಉತ್ಪಾದಕರ ಸಂಸ್ಥೆಗಳು, ನೋಂದಾಯಿತ ಕೃಷಿ ಸಂಘಗಳು, ಸಹಕಾರಿ ಸಂಸ್ಥೆಗಳು ಅಂತಿಮ ಅರ್ಹತೆ ಮತ್ತು ಅನುದಾನ ಪ್ರಮಾಣ ಸಂಬಂಧಿತ ಇಲಾಖೆಯ ನಿಯಮಗಳ ಒಳಪಟ್ಟಿರುತ್ತದೆ. ಎಷ್ಟು ಅನುದಾನ ಸಿಗಬಹುದು ಮತ್ತು ಯಾರಿಗೆಲ್ಲ ಅನುದಾನ ಸಿಗಬಹುದು ಎಂದು ಹೇಳುವುದಾದರೆ, ಸ್ನೇಹಿತರೆ, ಲಭ್ಯವಿರುವ ವರದಿಯ ಪ್ರಕಾರ ಸಾಮಾನ್ಯ ವರ್ಗದ ರೈತರಿಗೆ ಯಂತ್ರದ ಒಟ್ಟು ವೆಚ್ಚದಲ್ಲಿ 50% ಅಂದರೆ 40 ಲಕ್ಷದವರೆಗೆ ಸಬ್ಸಿಡಿ ನೀಡುವ ಅವಕಾಶವಿದೆ. ಆದರೆ ಇತರ ವರ್ಗಗಳಿಗೆ ಅನ್ವಯಿಸುವ ಮಿತಿಗಳು ಮತ್ತು ಷರತ್ತುಗಳು ಪ್ರತ್ಯೇಕವಾಗಿರಬಹುದು. ಅಂತಿಮ ಮಾಹಿತಿ ಸಂಬಂಧಿತ ಕೃಷಿ ಇಲಾಖೆಯಿಂದಲೇ ದೊರೆಯುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲೆಗಳು, ಅಂದರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಯಾವ ದಾಖಲೆಗಳು ಬೇಕು ಮತ್ತು ಏನೆಲ್ಲ ದಾಖಲೆಗಳಿಂದ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಹೇಳುವುದಾದರೆ, ಸ್ನೇಹಿತರೆ, ಆಧಾರ್ ಕಾರ್ಡ್ ಇರಲೇಬೇಕು ಮತ್ತು ಜಮೀನಿನ ಪಹಣಿ, ಬ್ಯಾಂಕ್ ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮೊಬೈಲ್ ನಂಬರ್ ಮತ್ತು ಇತರೆ ದಾಖಲೆಗಳು, ಅಧಿಕಾರಿಗಳು ಕೇಳಿದಂತೆ ಇತರೆ ದಾಖಲೆಗಳು ಕೂಡ ಇರಲೇಬೇಕು. ಸ್ನೇಹಿತರೆ, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ಹೇಳುವುದಾದರೆ, ಅರ್ಹ ರೈತರು ತಮ್ಮ ತಾಲೂಕು ಅಥವಾ ಜಿಲ್ಲಾ ಕೃಷಿ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಬಹುದು. ಅಧಿಕಾರಿಗಳಿಂದ ಅರ್ಜಿ ನಮೂನೆ ಪಡೆದುಕೊಳ್ಳಬೇಕು. ಅಗತ್ಯ ದಾಖಲೆಗಳನ್ನು ಲಗತ್ತಿಸಬೇಕು. ಅಧಿಕಾರಿಗಳ ಪರಿಶೀಲನೆಯ ನಂತರ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಈ ಯೋಜನೆಗಳ ಪ್ರಕಾರ ಲಾಭಗಳು ಮತ್ತು ಪ್ರಯೋಜನಗಳು ಏನೆಂದರೆ, ಕಟಾವು ವೆಚ್ಚವು ಕೂಡ ಕಡಿಮೆ ಮಾಡಬಹುದು, ಸಮಯ ಉಳಿತಾಯವಾಗುತ್ತದೆ, ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಬೆಳೆ ನಷ್ಟ ಕಡಿಮೆಯಾಗುತ್ತದೆ, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಯಂತ್ರವನ್ನು ಬಾಡಿಗೆಗೆ ನೀಡಿ ಹೆಚ್ಚುವರಿ ಆದಾಯವನ್ನು ಕೂಡ ಗಳಿಸಬಹುದು ಎಂದು ಸರ್ಕಾರ ಈ ಸಬ್ಸಿಡಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿದೆ. ರೈತರಿಗೆ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಯಾವುದೇ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೊದಲು ಸಂಬಂಧಿತ ಕೃಷಿ ಇಲಾಖೆಯಲ್ಲಿ ಮಾಹಿತಿಯನ್ನು ಪರಿಶೀಲಿಸಿ. ಯಾರಿಗೂ ಹಣ ನೀಡಿ ಅರ್ಜಿ ಹಾಕಬೇಡಿ. ಅಧಿಕೃತ ಮೂಲಗಳಿಂದ ಮಾತ್ರ ಮಾಹಿತಿ ಪಡೆಯಿರಿ. ಯೋಜನೆಯ ಗಡುವಿನೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 30, 2026 ಕೊನೆಯ ದಿನವಾಗಿದೆ. ಆಸಕ್ತ ರೈತರು ತಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಯೋಜನೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಲಭ್ಯವಿದ್ದರೂ ಆಯಾ ಜಿಲ್ಲೆಗಳಿಗೆ ಲಭ್ಯವಾಗುವ ಅನುದಾನದ ಆಧಾರದ ಮೇಲೆ ಅನುಷ್ಠಾನಗೊಳ್ಳಲಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಕೃಷಿ ಇಲಾಖೆ ಸೂಚಿಸಿದೆ. ಯಾವುದೇ ರೈತರು ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಸ್ನೇಹಿತರೆ, ಸರ್ಕಾರದ ಈ ಯೋಜನೆ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಅರ್ಹ ರೈತರು ಈ ಅವಕಾಶವನ್ನು ಬಳಸಿಕೊಂಡು ತಮ್ಮ ಕೃಷಿಯನ್ನು ಮತ್ತಷ್ಟು ಆಧುನಿಕಗೊಳಿಸಬಹುದು ಎಂದು ಯೋಜನೆ ಅನುದಾನ ಪ್ರಮಾಣ, ಅರ್ಹತೆ ಮತ್ತು ಅರ್ಜಿ ಪ್ರಕ್ರಿಯೆ ಕುರಿತು ಅಂತಿಮ ಮಾಹಿತಿಗಾಗಿ ಸಂಬಂಧಿತ ಕೃಷಿ ಇಲಾಖೆ ಅಥವಾ ಅಧಿಕೃತ ಪ್ರಕಟಣೆಗಳನ್ನು ಪರಿಶೀಲಿಸುವುದು ಉತ್ತಮವಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಕೃಷಿ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.